ಈ 4-6 ಲಕ್ಷಣಗಳು ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಅಂತ. ಸ್ವಲ್ಪ ಮೊದಲೇ ಗೊತ್ತಾಗುತ್ತಾ? ಒಂದು 15 ದಿವಸ ತಿಂಗಳು ಮೊದಲೇ ಕಂಡು ಬರ್ಬೋದು. ಇನ್ಫ್ಯಾಕ್ಟ್ ಸುಮಾರು 60-70% ಆಫ್ ದಿ ಹಾರ್ಟ್ ಅಟ್ಯಾಕಲ್ಲಿ ಈ ಎಲ್ಲ ಸಿಂಪ್ಟಮ್ಗಳು ಇರ್ತವೆ. ಬಟ್ ಕೆಲವು ಇದರಿಂದ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಅಂತ ಕರಿತೀವಿ ನಾವು. ಅದು ಪರ್ಟಿಕ್ಯುಲರ್ಲಿ ದೋಸ್ ಹ್ಯಾವ್ ಡಯಾಬಿಟಿಸ್, ದೋಸ್ ಹ್ಯಾವ್ ಸ್ವಲ್ಪ ಏಜ್ ಆದಮೇಲೆ ಇದೇನಾಗುತ್ತೆ, ಹಾರ್ಟು ಈ ಪೇಯ್ನು ಅಥವಾ ಅದರ್ ಪರ್ಸೆಪ್ಷನ್ಸ್ ಏನಿರುತ್ತೆ ಅದು ಪೇಷಂಟಿಗೆ ಪೂರ್ತಿಯಾಗಿ ಮನವರಿಕೆ ಗೊತ್ತಾಗೋದಿಲ್ಲ. ಅವ್ರೇನು ಮಾಡ್ತಾರೆ, ಯಾವಾಗಲೂ ಈ ಹಾರ್ಟಿಂದ ಏನೋ ಈ ಹಾರ್ಟಿನ ಅಟ್ಯಾಕ್ನ ಒಂದು ಇದು ಅಂದರೆ ಮೇಲೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಕೂಡ ನೋವು ಬರ್ಬೋದು. ಅದೇನಂತ ಎಲ್ಲರೂ ದೇ ಥಿಂಕ್ ದಟ್ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಯಾರಿಗೆ ಬೇಕಾದ್ರೂ ಬರ್ಬೋದು, ಅದು ನನಗಂತೂ ಬರಲ್ಲ ಅಂದ್ಕೊಂಡಿರ್ತಾರೆ. ಅದರಿಂದ ಏನಾಗುತ್ತೆ, ಇಲ್ಲ ಗ್ಯಾಸ್ಟ್ರೈಟಿಸ್ ಆಗಿರುತ್ತೆ, ಇಲ್ಲ ಅಸಿಡಿಟಿ ಆಗಿದೆ, ಅಥವಾ ನಾನು ಬೆಳಗ್ಗೆ ಮಲಬದ್ಧತೆ ಇರ್ಬೋದು, ಅಥವಾ ಮೋಷನ್ ಸರಿಯಾಗಿ ಆಗಿಲ್ಲ, ಯಾವುದೋ ಕಾರಣದಿಂದ ಏನು ಮಾಡ್ತಾರೆ, ಬಾತ್ರೂಮಿಗೆ ಹೋಗಿ ಮುಕ್ಕುತ್ತಾರೆ, ಮೋಷನ್ ಆದರೆ ಸರಿ ಹೋಗಿಬಿಡುತ್ತೆ ಅಂತ. ಆ ಮುಕ್ಕುವುದೇನಿದೆ ಅದರಲ್ಲೇ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವರು ಆ ಉಸಿರು ಹಿಡಿದು ಇದು ಮಾಡಬೇಕಲ್ಲ, ಆವಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಆನ್ ದಿಸ್ ಕಮೋಡ್ ಹಾರ್ಟ್ ಅಟ್ಯಾಕ್ ಆಗಿರೋ ಇದನ್ನು ನಾವು ನೋಡಿದ್ದೀವಿ. ಸೊ ಇದನ್ನೆಲ್ಲ ಬಿಟ್ಟು ನೀವು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಡಾಕ್ಟ್ರೇ ಹೇಳ್ಬೇಕು ನಿಮಗೆ ಅದು